show and it will take 1 hour and 25 minutes. A few moments later. ನೋಡ್ರಿ ನಾವು ಭಾರತ್ ಮಂಡಪಕ್ಕೆ ಬಂದೀವಿ. ಇಲ್ಲಿ ಬಹಳಷ್ಟು ಕಾರ್ಸ್ ಡಿಸ್ಪ್ಲೇ ಆಗಿರ್ತಾವೆ. ಇವಾಗ ನೋಡೋಣ ನಡ್ರಿ. ಇನ್ನ 7 ಮಿನಿಟ್ಸ್ ದಾಗ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಭಾರತ್ ಮಂಡಪ ಬಂದಿದೆ. ಎಂಟ್ರಿ ಗೇಟ್ 6 ಇದು ಇಲ್ಲ ಹೋಗುದು ನಾವು. ಇವಾಗ ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ. ಹೇಗೆ ನಾವು ಬಂದೇವ್ ನೋಡ್ರಿ ಭಾರತ್ ಮೊಬಿಲಿಟಿ ಎಕ್ಸ್ಪೋಗ. ಇಲ್ಲಿ ನೋಡ್ರಿ ಹೋಗೋಣ ನೋಡ್ರಿ ಮುಂದೆ. ಇಲ್ಲಿ ಕಾರ್ಸ್ ಅದ. ಇಲ್ಲಿ ಎಲೆಕ್ಟ್ರಿಕ್ ಕಾರ್ಸ್, ನಾರ್ಮಲ್ ಕಾರ್ಸ್, ಹೈಬ್ರಿಡ್ ಕಾರ್ಸ್, ಹೈ ಕ್ರಾಸ್ ಕಾರ್ಸ್ ಇರ್ತಾವ. ಇಲ್ಲಿ ನೋಡ್ರಿ ಇಲ್ಲೇ ದೂರ ದೂರಿಂದ ಮಂದಿ ಬಂದಾರ. ಎಷ್ಟೊಂದು ಮಂದಿ ಬಂದಾರ. ಇಲ್ಲೇ ಬಹಳಷ್ಟು ಕಾರ್ಸ್ ಇರ್ತಾವ. 2 ಕಣ್ಣು ಸಾಲಂಗಿಲ್ಲ. ಇಲ್ಲಿ ನೋಡ್ರಿ ಟ್ರೇಡ್ ಇನೋವೇಷನ್ ಬರ್ತದ. ಇಲ್ಲಿ ಟೈರ್ ಅದ ಒಂದು ಕಾರ್ದು. ಇಂಡಿಯಾಸ್ ಇಂಟರ್ನ್ಯಾಷನಲ್ ಟೈರ್ ಶೋ 2025 ಹಾಲ್ 14 ಫಸ್ಟ್ ಫ್ಲೋರ್. ಇಲ್ಲಿ ಆರ್ಟ್ಸ್ ಅವ, ಆರ್ಟ್ ಅಂಡ್ ಕ್ರಾಫ್ಟ್. ಇಲ್ಲೇ ಮೊಬಿಲಿಟಿ ರೀಇಮ್ಯಾಜಿನ್ಡ್ 17 to 22 January 2025. ಇದಸ್ತ್ರ ಹಾಲ್ ನಂಬರ್ 1 ಪೂರ ಆಕ್ಯುಪೈಡ್ ಅದ. ಟಾಟಾ ಮೋಟರ್ಸ್, ಅದ್ರಾಗ ಟಾಟಾ ಹ್ಯಾರಿಯರ್ ಅವೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್, ಫ್ಲೆಕ್ಸ್ ಫ್ಯೂಲ್ ಅವೆಲ್ಲ ಅವ. ಹಾಲ್ 2 ದಾಗ ಕಮೆನ್ಸ್ ಇದು ಬರ್ತದ. ಇಂಜಿನ್ಸ್, ಹೊಂಡಾದ 2 ವೀಲರ್ಸ್, ಮೋರಿಸ್ ಗ್ಯಾರೇಜಸ್, MG ಮೋಟರ್ಸ್. ಹಾಲ್ 3 ದಾಗ ನಾವೀಗ ಹೊಂಟೇವಲ್ಲ, ಬಜಾಜ್, ಇಸುಜು, ಕಿಯಾ, SML ಅದು ಇಸುಜುದ, ಆಮೇಲೆ ಸ್ಕಾಡಾ. ಹಾಲ್ 4 ದಾಗ ಬಹಳಷ್ಟು ಅವ. ಹ್ಯುಂಡೈ ಕಾರ್ಸ್ ಬರ್ತಾವ. ಅದು ಮರ್ಸಿಡೀಸ್, ನ್ಯೂಮೆರೋಸ್ ಮೋಟರ್ಸ್, ಓಲಾ, ಪಿನ್ಕಾಲಿ ಇಂಡಸ್ಟ್ರೀಸ್. ಈಗ ಮೋಟರ್ಸ್ ಗೊತ್ತ್ರಿ? ಅದು ಗೊತ್ತಿಲ್ಲ. ಆಮೇಲೆ ಲೋಕಲೈಸೇಷನ್ ಝೋನ್ ಬೈ ಸಿಯಾಮ್. ಆಮೇಲೆ ಗ್ರೀವ್ಸ್ ಹಾಲ್ 5 ದಾಗ ಗ್ರೀವ್ಸ್ ಎಂಪವರಿಂಗ್ ಲೈವ್ಸ್. ಅದ್ರಾಗ ಹೀರೋ, ಮಾರುತಿ ಸುಜುಕಿ, ಟೊಯೋಟಾ, ಆಮೇಲೆ ಲೆಕ್ಸಸ್. ಟೊಯೋಟಾದ ಕಂಪನಿ ಲೆಕ್ಸಸ್. ಆಮೇಲೆ ಹಾಲ್ 6 ದಾಗ ಅಶೋಕ್ ಲೇಲ್ಯಾಂಡ್, ಆಥರ್, BMW, BYD, ಈಕಾ, JBM ಬಸ್ ಬರ್ತಾವಲ್ಲ, ಮಾಂಟೆರಾ ಎಲೆಕ್ಟ್ರಿಕ್, ಪಾರ್ಷ್, ಟೊಯೋಟಾ, ಆಮೇಲೆ ಅದು ಯಮಹಾ. ಇಲ್ಲೂ ಟೊಯೋಟಾ ಅದ, ಬಟ್ ಅದು ಲೆಕ್ಸಸ್ ಅಂತ ಹೇಳುತ್ತದೆ. ಹಾಲ್ 6 ಇದೆ. ಹಾಲ್ 14 ಮಹೀಂದ್ರಾ ರೈಸ್, ಸೆರ್ಲಾ ಏವಿಯೇಷನ್, ಪ್ಲೇನ್ ಅದ ರೀ. ಇಲ್ಲ ಏವಿಯೇಷನ್ ಪ್ಲೇನ್. ಹಾಲ್ 14 ದಾಗ TVS ಅದ. VE ಕಮರ್ಷಿಯಲ್ ವೆಹಿಕಲ್ಸ್, ವೋಲ್ವೋ ಗ್ರೂಪ್ ಅಂಡ್ ಐಷರ್ ಮೋಟರ್ಸ್ ಜಾಯಿಂಟ್ ವೆಂಚರ್ ಅಂದ್ರೆ ಕೊಲಾಬರೇಷನ್. ಆಮೇಲೆ ವಿನ್ ಫಾಸ್ಟ್. ಆತ್ರಿ ಈಗ ಹಾಲ್ ನಂಬರ್. ಸೊ ಗೈಸ್, ಈಗ ಹಾಲ್ 9 ಇಂದ ನಾರ್ಮಲ್ ಕಾರ್ ಕಂಪನಿ ಇಲ್ಲ, ಗವರ್ಮೆಂಟ್ ದವ. ಅಂದ್ರೆ ಸರ್ಕ್ಯುಲಾರಿಟಿ, ಗ್ಯಾಸ್ ಬೇಸ್ ಮೊಬಿಲಿಟಿ, ಹೈಡ್ರೋಜನ್ ಮೊಬಿಲಿಟಿ, ಬಯೋ ಇನೋವೇಟಿವ್. ಆಮೇಲೆ ಹಾಲ್ 11 ದಾಗ ಎಲೆಕ್ಟ್ರಿಫಿಕೇಶನ್ ಅಂಡ್ ಸೇಫ್ ಜರ್ನಿ ಅವೆಲ್ಲ ಅವ. ಸೊ ಈಗ ಬರೀ ಕಾರ್ ಕಂಪ್ನಿ ಹೋಗೋಣಂತ. ಕಾರ್ ಕಂಪ್ನಿ ಆಮೇಲೆ ಅದೇನ್ ಏವಿಯೇಷನ್ ಅದಲ್ಲ ಅದಕ್ಕೆ. ನೋಡ್ರಿ ಹಾಲ್ ನಂಬರ್ 1 ಹೋಗೋಣಂತೆ. ಇಲ್ಲೂ ಕಾರ್ಸ್ ಇಟ್ಟಿರ್ತಾರೆ, ಬಟ್ ಬೇರೆ ಬೇರೆ ತರ ಇರ್ತಾವ. ಈಗ ಹಾಲ್ ನಂಬರ್ 2, ಹಾಲ್ ನಂಬರ್ 3 ಬೇರೆ ಬೇರೆ ತರ ಇರ್ತಾವ. ಸೊ ಹೋಗೋಣ ನೋಡ್ರಿ, ಬರ್ರಿ. ಇದ ಹಾಲ್ ನಂಬರ್ 1. ಇಂತ ದೊಡ್ಡದ. ಈಗ ನೋಡ್ರಿ, ವಾಕಿಂಗ್ ಡೋರ್ ಅದ, ಇಲ್ಲಿ ಎಸ್ಕಲೇಟರ್ ಅದ, ಇಲ್ಲಿ ಲಿಫ್ಟ್ ಅದ. ನೋಡ್ರಿ ಚೆಕಿಂಗ್ ಅದ. ಇಲ್ಲಿ ಅವ್ರದ್ದು ಆಫೀಸ್ ಅದ, ಚೆಕಿಂಗು. ಇಲ್ಲಿ ಕಾರ್ಸ್ ಅವರಿ.
ಬರ್ರಿ ಬರ್ರಿ ಟಾಟಾ ಇವಿ ದೇವ್ರೇನ್ ಗೈಸ್ ನೋಡ್ರಿ ಇದು ಟಾಟಾ ಸಫಾರಿ ಅದ ಮ್ಯಾಲೇನೋ ಹಾಕ್ಯಾರ ಅದಕ್ಕೆ ಗೊತ್ತಿಲ್ಲ ಎದಕ್ಕಂತದು ಸಫಾರಿ ಹೊಸ ವರ್ಷನ್ 2025 ವರ್ಷನ್ ಅಲೈ ವೀಲ್ಸ್ ಇಲ್ಲಿ ನೋಡ್ರಿ ಇಲ್ಲೇನೋ ಇದು ಮ್ಯಾಲ್ ಕ್ಯಾಬಿನೆಟ್ ನಂಗದ ಐ ಥಿಂಕ್ ಇದು ಏನೋ ಕ್ಯಾಂಪಿಂಗ್ ಮಾಡ್ಲಿಕ್ಕಾರೆ ಟ್ರಕ್ ಇಲ್ಲಿ ನೋಡ್ರಿ ಟಾಟಾ ಟ್ರಕ್ ಅದ ಎಂತ ದೊಡ್ಡದ್ರಿ ಇದು ಇಲ್ಲಿ ಟಾಟಾದು ಅಜೂರಾ ಅಂತ ಇಂತ ಸಿಸ್ಟಮ್ಯಾಟಿಕ್ ಅದ ಅವ್ರ ಫೋಟೋ ಅವ ಇಲ್ಲೇ ಡಿಸ್ಕ್ರಿಪ್ಷನ್ ಅದ ಇಲ್ಲಿ ಬೇರೆ ಅದು ಟಾಟಾ ಪ್ರೈಮಾ ಅಂತ LNG ಅದ ಇದು ಇಂತ ದೊಡ್ಡದದ ಆಮೇಲೆ ಇದೇನೋ ಒಂದ್ ಜೀಪ ಅದ ರೀ CNG ಇದು ಸಿಮೆಂಟ್ ಟ್ರಕ್ ನಂಗದ ಇದು ಸಣ್ಣ ಸಿಮೆಂಟ್ ಟ್ರಕ್ ಮಿನಿ ಸಿಮೆಂಟ್ ಟ್ರಕ್ ಆಮೇಲೆ ಇಲ್ಲೇ ಒಂದ್ ಸ್ವಲ್ಪ ಕಾರ್ಸ್ ಅವ ಅಲ್ಲಿ ಸ್ವಲ್ಪ ಟ್ರಕ್ಸ್ ಅವ ಇದು ಟಾಟಾ ಮೋಟರ್ಸ್ ದ ಇದರ ಹೆಸರು ನೋಡ್ರಿ ಪ್ರೈಮಾ ಬಟ್ ಇದು ಟಾಟಾ ಪ್ರೈಮಾ ಅಂದ್ರೆ ಇನ್ನೊಂದು ವರ್ಷನ್ ಇದು ಟಾಟಾ ಪ್ರೈಮಾ ಭಾರಿ ಸಿಸ್ಟಮ್ಯಾಟಿಕ್ ಅದ ರೀ ಇದು ಇದು ನೋಡ್ರಿ ಇಲ್ಲೇ ಟಾಟಾ ನೆಕ್ಸಾನ್ ಅದ ಇಲ್ಲೇ ಬರ್ರಿ ಇಲ್ಲಿ ನೋಡೋಣಂತ ಏನದ ಅಂತಿದ್ದು ಇದು ಟಾಟಾ ಏಸ್ ಫ್ಲೆಕ್ಸ್ಫುಲ್ ಅಂದ್ರೆ ಫ್ಲೆಕ್ಸ್ ಫ್ಯೂಲ್ ಇವ್ರದ್ರ ಇದು ಎಲ್ಲ ಪ್ರಾಡಕ್ಟ್ ನೋಟ್ ಅದ ಎಲ್ಲ ಅದ ಫ್ಲೆಕ್ಸ್ ಫ್ಯೂಲ್ ಇಲ್ಲೂ ಒಂದ್ ಸ್ವಲ್ಪ ಕಾರ್ಸ್ ಅವ ಇಲ್ಲೇ ಮಸ್ತ್ ಅದ ಇದು ಟಾಟಾ ಪಂಚ್ CNG ಇದು ಟಾಟಾ ಪಂಚ್ ಎಲೆಕ್ಟ್ರಿಕ್ ವೆಹಿಕಲ್ ಟಾಟಾ ಪ್ರೈಮಾ ಇನ್ನೊಂದು ರೀ ಟಾಟಾ ಅಲ್ಟ್ರಾ ಇದು ಟಾಟಾ ಅಲ್ಟ್ರಾ ಇವಿ ಭಾರಿ ಅದನ ಇದು ಇದು ನೋಡ್ರಿ ಬಸ್ಸಿನ ಸೆಕ್ಷನ್ ಅದ ಅಲ್ಲಿ ಕರ್ಕೊಂಡು ಹೋಗ್ತೇನೆ ನಿಮ್ನ ಇಲ್ಲಿ ನೋಡ್ರಿ ಇದು ಟಾಟಾದು ಇದು ಟಾಟಾ ಅಲ್ಟ್ರಾ ಇವಿ ಬಾಳ ಚಂದ ಅದ ಇದು ಒಳಗಿಂದ ಗೈಸ್ ಇದ್ರಾಗ ಅಡಾಸ್ ಅಂದ್ರೆ ತಾನ ಹೋಗ್ತದೆ ಅವಾಗ ಮುಂದೆ ಗಾಡಿ ಬರ್ತದ ತಾನ ಸ್ಟಾಪ್ ಆಗ್ತದೆ ಇಲ್ಲಿ ಸೆನ್ಸರ್ಸ್ ಕಾಣ್ಲಿತಾವ ನೋಡ್ರಿ ಕ್ಯಾಮ್ರಾಸ್ ಅವ ಇಲ್ಲಿ ಟಾಟಾ ಅಲ್ಟ್ರಾ ಇವಿ ಅಂತದ ವಾವ್ ಇಲ್ಲಿ ಪ್ರಾಡಕ್ಟ್ ನೋಟ್ ಅದ ಇಲ್ಲೆಲ್ಲ ಲೈಟ್ಸ್ ಅವೆಲ್ಲ ಮುಂದೆ ಕ್ಯಾಮ್ರಾ ಅದ ರೀ ಮ್ಯಾಲು ಕ್ಯಾಮ್ರಾ ಅದ ಸೈಡಿಗೆ ಕ್ಯಾಮ್ರಾ ಅದ ಇಲ್ಲಿ ಸೈಡಿಗೆ ಕ್ಯಾಮ್ರಾ ಅದ ಯಪ್ಪ ಬಸ್ದಾಗ ಸತಿ ಸೆನ್ಸರ್ ಬಂದಾವ್ರಿ ಈಗ ಈ ಸದ್ಯ ಬಸ್ದಾಗ ಸತಿ ಸೆನ್ಸರ್ ಟ್ರಕ್ದಾಗ ಸತಿ ಸೆನ್ಸರ್ ಸೈಡಿಗೆ ಮುಂದಿಗ ಎಲ್ಲ ಈಗ ನೆಕ್ಸ್ಟ್ ಹೋಗೋಣ ನೋಡ್ರಿ ನೆಕ್ಸ್ಟ್ ಬಸ್ಸಿಗ ಇದು ನೋಡ್ರಿ ಟಾಟಾ ಇಂಟರ್ಸಿಟಿ ಇದು ಇವಿನ ಎಲ್ಲ ಇವಿ ಅವ ನೋಡ್ರಿ ಇವು ಎಲೆಕ್ಟ್ರಿಕ್ ಇವು ಇದ್ರಾಗೂ ಅಳಾಸದ ಇಲ್ಲಿ ಒಂದ್ 2 ಕ್ಯಾಮ್ರಾ ಅವ ಅಲ್ಲಿ 4 ಕ್ಯಾಮ್ರಾ ಅವ ಇಲ್ಲವ 2 ಅವ ಇದ್ರದ್ದು ಅಲಾಯ್ ವೀಲ್ ನೋಡೋಣ ನೋಡ್ರಿ ಇದು ವೀಲ್ ನೋಡೋಣಂತ ನೋಡ್ರಿ ಇದಕ್ಕ ಸೈಡಿಗ ಇದು ಹಿಂಗದ ವಾವ್ ಇವು ವೀಲ್ಸ್ ಎಕ್ದಮ್ ಸೇಮ್ ಅವ ರೀ ಹಳೆ ಬಸ್ ನಂಗ ಬಟ್ ಕರೆಕ್ಟ್ ಅವ ಚಲೋ ಅವ ಆಮೇಲೆ ದೊಡ್ಡ ಅವ ಇವು ಮತ್ತೆ एकदम लार्ज ಒಳಗೂ ಹೋಗನು ಡೋರ್ ಹ್ಯಾಂಡಲ್ ಲಿಂಕ್ ತೆಗಿಲಿಕ್ಕೆ 2 ಮಿರರ್ಸ್ ಅವ ರಿಯರ್ ವ್ಯೂ ಈ ಎಕ್ಸೆಲ್ ದು ಇಂಜಿನ್ ಇಲ್ಲಿ ಡಿಸ್ಪ್ಲೇ ಮಾಡ್ಯಾರ್ರಿ ಎಂತ ಚಂದ ನೋಡ್ರಿ ಇದು ಈ ಎಕ್ಸೆಲ್ ಟ್ರಕ್ ಇದು ಇಂತ ದೊಡ್ಡದು ಅದರಿ ಇಂಜಿನ್ ಇಲ್ಲಿ ಹಿಡ್ಕೊಂಡು ಅಲ್ಲಿ ತನಕ ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ ನೋಡ್ರಿ We have next city UE 45, the number 1 selling electric vehicle in India. ಇದು ನೋಡ್ರಿ ಟಾಟಾ ಫ್ಲೆಕ್ಸ್ ಫ್ಯೂಲ್ ಇದ್ರಾಗ ಯಾವ ಬೇಕಾದ ಫ್ಯೂಲ್ ಹಾಕ್ರಿ ಎಲೆಕ್ಟ್ರಿಕ್ ಪೆಟ್ರೋಲ್ ಡೀಸೆಲ್ CNG ಯಾವ ಬೇಕಾದ ಹಾಕ್ರಿ ನಡೀತದ ಇಂತ ಟೆಕ್ನಾಲಜಿ ಕಾರ್ ಬಂದಾವ್ರಿ ನೈಸ್ Go and have a look if you want to adventure.
ಇದು ನೋಡ್ರಿ ಟಾಟಾ ಹ್ಯಾರಿಯರ್ ಇವಿ ಇದು ತೋರಿಸಿದ್ದಾರೆ. ಅದ್ರ ಮೇಲೆ ಇದು ಇತ್ತು ಮಿಷಿನ್ ಟೈಪ್, ಬಟ್ ಇದ್ರಾಗಿಲ್ಲ. ಐ ಥಿಂಕ್ ಅದು ಆಕ್ಸೆಸರಿ ಇಲ್ಲ ಬರ್ತದೆ, ಬಟ್ ಇದು ಇವಿನ. ಆಮೇಲೆ ಇದ್ರಾಗ ಆಟೋ ಬ್ರೇಕ್ಸ್ ಅವ, ಆಮೇಲೆ ಕನೆಕ್ಟಿಂಗ್ ಹೆಡ್ ಲ್ಯಾಂಪ್ಸ್ ಅವ. ಆಮೇಲೆ ನೆಕ್ಸ್ಟ್ ಕಾರು ಟಾಟಾ ಸೀರಿಯಾ, ಅದು ಯೆಲ್ಲೋ ಕಲರ್ದು ಬರ್ತದ. ಸೇಮ್ ಡಿಫೆಂಡರ್ ನಂಗ ಕಾಣ್ಲತ್ತದ ಅದು. ಆಮೇಲೆ ಅದ್ರ ನೆಕ್ಸ್ಟ್ ಟಾಟಾ ಸೀರಿಯಾ ಹಳೆ ವರ್ಷನ್. ಅದು ಹಳೆ ವರ್ಷನ್ದಾಗ ಹಿಂಗೆ ಕಾಣಿಸ್ತಿತ್ತು, ಬಟ್ ಈಗ ಹೊಸ ವರ್ಷನ್ ಹಿಂಗೆ ಕಾಣಿಸ್ತದೆ. ವೆರಿ ನೈಸ್. ಸೊ ನೀವು ತಾಗಿಂದ ನೋಡಿದ್ರೆ ಅದು ಚಾರ್ಜಿಂಗ್ ಹಚ್ಚಾರ ಗಾಡಿಗೆ. ಸೊ ಗೈಸ್ ನೋಡ್ರಿ, ಇದು ಟಾಟಾದ ಕಾನ್ಸೆಪ್ಟ್ ಫ್ಯೂಚರ್ ಕಾರು, ಟಾಟಾ ಎವಿನಿ ಅಂತ. ಎವ್ರಿ ಕಾರ್ದಾಗ ವೀಲ್ದಾಗ ಟಾಟಾದ ಲೋಗೋ ಇರ್ತದಲ್ಲ, ಇದ್ರಾಗ ಟಾಟಾದಿಲ್ಲ, ಎವಿನಿ ಅಂತ ಬರ್ತದ. ಇದ್ರ ಬಗ್ಗೆ ಇದು ಟಾಟಾದ ಅದ್ರದ್ದು ಲೈಟ್ಸ್ದಾಗ ಟಾಟಾದ ಲೋಗೋ ಹಾಕ್ಬಿಟ್ಟಾರ. ಸೊ ಅದು ಚಲೋ, ಲೋಗೋ ಹಾಕೋ ಜರತ್ತಿಲ್ಲ. ಆಮೇಲೆ ಅದ್ರದ್ದು ಶಾರ್ಪ್ ಫಿನ್ ಹೆಡ್ ಲ್ಯಾಂಪ್ ಅದ. ಅದ್ರಾಗ ಅಡಾಸ್ದು 2 ಕ್ಯಾಮ್ರಾ ಕಾಣ್ಲಿತ್ತಾವ, ನಿಮ್ಗೆ ಕಾಣ್ತಿರ್ಬೋದು. ವೀಲ್ಸ್ ಮ್ಯಾಸಿವ್ ಅವರಿ, ಭಾಳ ದೊಡ್ಡ ಅವ ನೋಡ್ರಿ. ಸೈಡಿಂದ ಹೆಂಗ್ ಕಾಣಿಸ್ತದ, ಇದನ್ನ ಹಿಂಗ ಸ್ಪಿನ್ನಿಂಗ್ ಮೋಡ್ದಾಗ ಇಟ್ಟಾರ. ಈಗ ಸೈಡಿಂದ ಹೆಂಗ್ ಕಾಣಿಸ್ತದ, ಮುಂದಿಂದ ಹೆಂಗ್ ಕಾಣಿಸ್ತದ. ಈ ಕಾರ್ದಾಗು ಎಲ್ಲ ಅಡಾಸ್ ಬರ್ತಾವೆ. ಈಗ ಮುಂದಿಂದ ಯಾವ ಕಂಪ್ನಿ ಕಾರ್ ಆದ್ರೂ ಇದ್ರಾಗ ಅಡಾಸ್ ಬರ್ತಾವ. ಆಮೇಲೆ ಮುಂದೊಂದು ಗ್ರಿಲ್ ನೋಡ್ರಿ, ಎಂತ ಚಂದ ಅದ. ನೋಡ್ರಿ, ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕೇಳಬಿಟ್ರಿ, ಭಾಳ ಚಲೋ ಅದ, ಭಾಳ ದೊಡ್ಡದು ಅದ ನೋಡಿ. ಈಗ ನೋಡ್ರಿ, ನಾವು ಹಾಲ್ 1 ಅಂತೂ ಕಂಪ್ಲೀಟ್ ಮಾಡ್ಬಿಟ್ಟೇವಿ. ಈಗ ನಾವು ನೆಕ್ಸ್ಟ್ ಹಾಲ್ ಹೋಗೋಣ. ಬಟ್ ಹಾಲ್ 1ದಾಗ ಯಾವ ಕಂಪ್ನಿ ಡಿಸ್ಪ್ಲೇ ಆಗಿದೆ ಅಂದ್ರೆ ಟಾಟಾದು. ಈಗ ನೆಕ್ಸ್ಟ್ ಹಾಲ್ದಾಗ ಯಾವ್ದಾರ ಬೇರೆ ಕಂಪ್ನಿದಾಗ ಇರ್ತದೆ, ಟಾಟಾದು ಆಗಿರಂಗಿಲ್ಲ, ಬಟ್ ಯಾವ್ದಾರ ಬೇರೆ ಕಂಪ್ನಿದಾಗ ಇರ್ತದೆ. ಸೊ ನೆಕ್ಸ್ಟ್ ಹಾಲ್ ಹೋಗೋಣ ನೋಡಿ. ದೋಸ್ತರ, ನಾವು ಹಾಲ್ ನಂಬರ್ 2 ಹೊಂಟೇವಿ. ನಮ್ಗೆ ಗೊತ್ತಿಲ್ಲ ಯಾವ ಕಾರ್ ಡಿಸ್ಪ್ಲೇ ಆಗಿರ್ತಾವಂತ. ಹೋಗೋಣ ನೋಡ್ರಿ. ಇದ್ರಾಗ ಬರೀ ಬ್ರ್ಯಾಂಡ್ಸ್ ಬರ್ದಾರ, ಬಟ್ ಅದ್ರ ರಿಯಲ್ ಬ್ರ್ಯಾಂಡ್ ಹೆಸರು ಅವೆಲ್ಲ ಬರ್ದಿಲ್ಲ. ಸೊ ನೋಡ್ರಿ, ಇಲ್ಲಿ ಎಷ್ಟೊಂದು ಮಂದಿ ಲ್ಯಾಪ್ಟಾಪ್ ತಗೊಂಡ್ ಕೂತಾರ, ಡೆಲ್ದವರು ಅದೆಲ್ಲ. ಮೊಬಿಲಿಟಿ ರೀಇಮ್ಯಾಜಿನೆಂಟ್. ಇಲ್ಲಿ ನೋಡ್ರಿ, ಎಲ್ಲಾ ಕಂಪ್ನಿದು ಬರ್ದಾವ. ತೋರಿಸ್ತೀನಿ. ಎಲ್ಲ ಬರ್ದದ ಇಲ್ಲೇ. ನೆಕ್ಸ್ಟ್ ಹೋಗೋಣ ನೋಡ್ರಿ. ಇಲ್ಲೇ ನಂಬರ್ 2 ಹೋಗೋಣ ನೋಡ್ರಿ. ಇದು ಇಲ್ಲೆಲ್ಲ ಫೋಟೋಸ್ ಅವ. ಇದು MG ರೀ, ಮೋರಿಸ್ ಗ್ಯಾರೇಜಸ್ ಇದು. ಹೊಂಡಾದು ಇಲ್ಲದ. ಇಲ್ಲಿ ಮ್ಯೂಸಿಕ್ ಹಚ್ಚಾರ್ರಿ. ವಾವ್. India's first intelligent unit, MG Wilson. ಇಲ್ಲಿ ನೋಡ್ರಿ, ಇಲ್ಲಿ MG ಹೆವ್ ಅದ. MG ಹೆವ್ ಚಂದ ಅದ್ರಿ. ಅದ್ರಾಗ ನೋಡ್ರಿ ಅಡಾಸ್ ಅದ. 2 ಕ್ಯಾಮ್ರಾ ಅವ ಅಡಾಸ್ದು. ಇಲ್ಲೊಂದು ಕ್ಯಾಮ್ರಾ ಅದ, 2 ಲೈಟ್ಸು. ಇಲ್ಲೊಂದು ಕ್ಯಾಮ್ರಾ ಅದ. ಸೊ ಇದು ಮುಂದು ಸೆನ್ಸರ್ಸ್ ಅವ. ನೆಕ್ಸ್ಟ್ ಕಾರ್ ಹೋಗೋಣ ನೋಡ್ರಿ. ಇಲ್ಲ ನೋಡ್ರಿ,
ಇದು MG helper. EV Ing is exploring. MG PHEV ಅದು HEV ಇದ್ರ ನೋಡ್ರಿ ಇಂಜಿನ್ ಅದ ಫುಲ್ ಇಂಜಿನ್ ಫುಲ್ ಗಾಡಿ ಸಿಸ್ಟಮ್ಯಾಟಿಕ್ ಮಾಡ್ಯಾರ. ಗಾಡಿ ಫುಲ್ ಇದನ್ನ ಮಾಡ್ಯಾರ ಸಿಸ್ಟಮ್ ಇದು. ಅದ್ರಾಗ ಲೈಟ್ಸ್ ಇದ್ದಿದ್ದು ಅದ ನೋಡ್ರಿ, ಇಲ್ಲ ಹಿಂಗ ಹೋಗ್ಯದ ಲೈಟು ಚಂದ ಅದ ರೀ. ಗಾಡಿಯಿಂದ ಬಹಳಷ್ಟು ಇದು ಇವ ಎಲೆಕ್ಟ್ರಿಕ್ ಬ್ಯಾಟ್ರಿ. ಸೊ ನೆಕ್ಸ್ಟ್ ಅಲ್ಲಿ MG PHEV ಆತು. ನೆಕ್ಸ್ಟ್ ಹೋಗೋಣ ನೋಡ್ರಿ. ಸೊ ಗೈಸ್ ಇದರ ಹೆಸರೇನ MG HS PHEV ಅಂತ. ಇದ್ರದ್ದು ಲೈಟ್ಸ್ ಎಕ್ದಮ್ ಬೋಲ್ಡ್ ಅವ. ಇಲ್ಲೊಂದ್ ಕ್ಯಾಮ್ರಾ ಅದ, 2 ಕ್ಯಾಮ್ರಾ ಅಲ್ಲವ. ಎದಕ್ಕಂದ್ರ ಅಡಾಸ್ ಬಗ್ಗೆ ಹೇಳಿದಲ್ಲ, ನೆನಪದಲ್ಲ, ಅದ್ರ ಸಂಬಂಧ ಇದು ಅಡಾಸ್. ಸೊ ಇಲ್ಲಿ ಮುಂದೆ ಸೆನ್ಸರ್ಸ್ ಅವ ಗ್ರಿಲ್ ಮೇಲೆ 1 2 3 4 ಸೆನ್ಸರ್ಸ್ ಅವ. ಸೊ ಇಲ್ಲಿ ಗ್ರಿಲ್ 4 ಲೈನ್ ಇಲ್ಲಿ 5 ಲೈನ್. ಸೊ ಅದ್ರದ್ದು ಇಂಜಿನ್ ಅಲ್ಲದ. ಸೊ ಈಗ ನೆಕ್ಸ್ಟ್ ಕಾರ್ ಹೋಗೋಣ ಗೈಸ್. ಇದ್ರ ಇಂಟೀರಿಯರ್ ನೋಡ್ರಿ ಹೆಂಗವ. ಇಲ್ಲಿ ಕಪ್ ಹೋಲ್ಡ್ರು ಹೆಂಗ ನೋಡ್ರಿ, ಒತ್ ಬೇಕಿದ್ರ ಅಂದ್ರ ಹಿಂಗ್ ಹೊರಗ್ ಬರ್ತದ. ಇಲ್ಲಿದು ನೋಡಿ ಅಂದಿದಿಲ್ಲ ನಾ ಹಿಂಗ್ ತೆಗಿಯಂಗಿಲ್ಲ, ಇದು ಹಿಂಗ್ ತಗೊಂಡು ಹಿಂಗ್ ಹೋಗ್ತದ. ಇಲ್ಲಿ ಬಟನ್ ಅದ, ಅದ್ರ ಗೊತ್ತಾಗ್ತದ ಮುಂದೆ. ಇದು ಟೆಂಪರೇಚರ್ ಸೆಟ್ಟಿಂಗ್ ಅದ. ಇದು 7 ಸೀಟರ್ ಅನ್ರಿ? ಹೌದ್ರಿ 7 ಸೀಟರ್. ಇದು ಹಿಂದಿಂದ ತೋರಿಸ್ತೇನೆ ನೋಡ್ರಿ. ಗೈಸ್ ಇದು ನೋಡ್ರಿ ಬೂಟ್ ಸ್ಪೇಸ್. ಇಲ್ಲಿ ಒಂದ್ ಲಗೇಜ್, ಇಲ್ಲಿ ಒಂದ್ ಲಗೇಜ್, ಇಲ್ಲಿ ಒಂದ್ ಲಗೇಜ್ ಹಿಂಗ ಸ್ಟಾಕ್ ಮಾಡಿರ್ಬೋದು. 6 ಲಗೇಜಸ್ ಕೂಡ್ಬೋದು ಐ ಥಿಂಕ್. ಗ್ರೌಂಡ್ ಕ್ಲಿಯರೆನ್ಸ್. ಇದರ ಅಲಾಯ್ ವೀಲ್ಸ್ ನೋಡ್ರಿ, ಅಲಾಯ್. ಇದು ತಾನ ಮುಂದೆ ಹೊಂಟದ್ರಿ. ಇದಕ್ಕ ಹೋಲ್ಡ್ರಿ ಐ ಥಿಂಕ್. ಈಗ ನೋಡ್ರಿ ಇದನ್ನ ಈಗ ಹಿಂಗದಲ್ರಿ, ಈಗ ನೋಡ್ರ ತಾನ ಮುಂದೆ ಬರ್ತದ. ಇತ್ತಂತ ನೋಡ್ರಿ ಮುಂದೆ ಲೆಗ್ ಸ್ಪೇಸ್ ಹೋದ್ರಿ. ಇಲ್ಲೇ ಹಿಂಗ ಇಡಕ್ಕೆ ಸೈಬರ್ ಸ್ಟರ್. ಇಲ್ಲಿ ಬರ್ರಿ ಒಳಗ ಇಂಟೀರಿಯರ್ ನೋಡ್ರಿ ಅಂತ. ಈಗ ನೋಡ್ರಿ ಇದ್ರ ಡೋರ್ ತೆಗಿಬೇಕಂದ್ರೆ ಇದನ್ನ ಬಟ್ ಗೊತ್ತುದಿಲ್ಲ. ಇದ್ರಾಗ ಹಿಂಗದು ಟಾಪ್ ಟೆಂಟರ್ ಹಂಗದ. ಇದು ಇಲ್ಲಿ ಮ್ಯಾಲ ಇದು ಅದ ಅಂತಾರ AC. ಇಲ್ಲಿ AC ಆನ್ ಅದ ರೀ. ತಣ್ಣದ ಗಾಳಿ ಬರ್ಲಿತ್ತದ. ಇದು ಹಿಂಗ ಕ್ಯಾಮ್ರಾಸ್ ಅವ ಇಲ್ಲಿ ತಾಳಾಗ. ಇಲ್ಲ ಈ ಸೈಡ್ ಹೊಂಡ್ರಿ. I'm just seeing. ಇದೆಲ್ಲ 0 ಕಿಲೋಮೀಟರ್ಸ್ ಅಂತ ತೋರಿಸಿದ. ಸ್ಪೋರ್ಟ್ಸ್ ಕಾರ್ ನಂಗ ಅದ ರೀ. ಇದು ನೋಡ್ರಿ, ಇದು ನೋಡ್ರ ಇದನ್ನ ಒತ್ತೀನಿ. क्या हो गया? Hi Saket. Hi. Saket, my name is Vivek. Okay. So this is the turbocharger. What it does is, in an engine, you need more power, right, to play video games. And the video game, when you put the boost button, it boosts the speed, right? Yeah. And you go zoom. The turbo is the component of the engine which actually gives you the boost. Okay. This is the boost making So, thing. okay. And this is what is this? This is another type of turbo, and that is again another type of turbo, right? All of these help you get the boost. And this is for the electric vehicles e-turbo. This is for the hybrid. Oh. Engine the truck the tires over. Tires ಬರ್ರಿ ಇಲ್ಲಿ. ಇದ್ರಿ ಏನೋ ಇದು ಟೈರ್ ಇಲ್ಲ, ರಿಯಲ್ ಟೈರ್ ಇಲ್ಲ, ಇದು ಫೇಕ್ ಟೈರ್. ಅಂದ್ರೆ ಇದು ಟೈರ್ ಇಲ್ಲ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತಡ್ರಿ ಇಲ್ಲೇನೋ ಬರ್ದದ.
ಫ್ಯೂಲ್ ಡೆಲಿವರಿ. ಇದು ಫ್ಯೂಲ್ ಡೆಲಿವರಿ ಸಂಬಂಧ್ರಿ, ಬಟ್ ಇದು ರಿಯಲ್ ದಾಗ ಹಿಂಗ ಅಲ್ಲಿ ಗೊತ್ತಿಲ್ಲ. ಬಟ್ ಇದು ಇಲ್ಲೇನೋ ಇಲ್ಲಿ ನಟ್ಸ್ ಬ್ಲೂ ಕಲರ್ ಇದು MRP ಏನೋ ಫ್ಯೂಲ್ H2 HTV 700 ಜನರೇಷನ್ 2 ಅಂತದಿಲ್ಲ. ಸೊ ಇದು ಸೇಮ್. ಸೊ ಗೈಸ್ ರೀ ಏನೋ ಇದು ತಡಿ ನೋಡ್ತೀವಿ ಏನಂತ. ಅಡ್ವಾನ್ಸ್ PM ಸ್ಟ್ಯಾಕ್ ಟೆಕ್ನಾಲಜಿ ಇದು. ಅಂದ್ರೆ ಇದು ಏನ್ ಮಾಡ್ತೀವಿ ಗೊತ್ತಿಲ್ಲ, ಬಟ್ ಇದು ಏನೋ ಇಂಜಿನ್ ಪಾರ್ಟ್ ಇದು. ಸೊ ಇಲ್ಲಿ ಒಂದು ಇಲ್ಲಿ ಎರಡವ ನಟ್ಸ್. ಸೊ ಟ್ರಕ್ ಗೈಸ್ ಇದು ನೋಡ್ರಿ ಹೈಡ್ರೋಜನ್ ಸಂಬಂಧಿದ್ದು ಇಂತ ದೊಡ್ಡ ಇಂಜಿನ್ ಅದ. ಇದು ರಿಯಲ್ ಫೇಕ್ ಗೊತ್ತಿಲ್ಲ, ರಿಯಲ್ ಇದೆ. ಐ ಥಿಂಕ್ ಇದು ಸರ್ ಇದು ಹಾಕ್ಯಾರ ಗೊತ್ತಿಲ್ಲ, ರಿಯಲ್ ಇದು. ಇಲ್ಲಿ ಬರ್ರಿ ಎಲ್ಲ ತೋರ್ಸೋದ ನಂಗೆ. ಇಲ್ಲಿ ಒಂದು ಫ್ಯಾನ್ ಅದ ನೋಡ್ರಿ, ಅರ್ಗಾಲಿತ್ತು ಆ ಫ್ಯಾನು ನೋಡ್ರಿ. ಇಂತ ದೊಡ್ಡ ಇಲ್ಲಿ ರೆಡ್ ಅದ, ಇಲ್ಲಿ ವೈಟ್ ಅದ, ಇಲ್ಲಿ ಸಿಲ್ವರ್ ಅದ, ಇಲ್ಲಿ ವೈಟ್ ಅದ. ಸೊ ಅಲ್ಲಿ ಹೋಗೋಣ ನೋಡ್ರಿ. ಇಲ್ಲಿ ನೋಡ್ರಿ ಇನ್ನೊಂದು ಇಲ್ಲೂ ಅದ. ಇವೆಲ್ಲ ಇಂಜಿನ್ ಸರಿ. ಇಲ್ಲಿ ಹೋಲ್ ಅದ, ಎದಕ್ ಗೊತ್ತಿಲ್ಲ. ಇಲ್ಲ ಇಲ್ಲ ಇದೇನ್ರಿ ಫೈರ್ ಹೋಸ್ ಪೈಪ್ ಕಣ್ಣ ಕಳಿತದ, ಬಟ್ ರಿಯಲ್ ದಾಗ ಏನ್ ಗೊತ್ತಿಲ್ಲ. ಇಲ್ಲಿದು ಅವ ಪೈಪ್. ಸೊ ಇಲ್ಲಿ ನೋಡ್ರಿ ಕೈ ಹೊಲಸಾಗ್ತಾವ್ರಿ ಇದನ್ನ ಮುಟ್ಟಿದ್ರ. ಇಲ್ಲಿ ನೋಡ್ರಿ ಇದು ಒಂದ್ ಬೇರೆ ಇದು ಅದ ಗೈಸ್. ಇದು ನೋಡ್ರಿ ಟ್ರಕ್ ಇದು MH ದಾಗಿಂದ ಬಂದದ, ಮಹಾರಾಷ್ಟ್ರ ಇಂದ. ಇಂತ ದೊಡ್ಡ ಒಪ್ಪ ಅಲ್ಲ ನೋಡ್ರಿ ಏನೋ ಹೈಡ್ರೋಜನ್ ಅಂತ ಬರ್ತದ. ಹೋಗೋ ನೋಡ್ರಿ. ಇಂಜಿನ್ ಅದ ನೋಡ್ಬರ್ರಿ ಇಲ್ಲಿ. ಆಮೇಲೆ ಇಲ್ಲಿ ಬರ್ರಿ. ಇದು ನೋಡ್ರಿ ಟಾಟಾದಿದು ಯಪ್ಪ. ಒಳಗ ಇಂಟೀರಿಯರ್ ಏನ್ ಕಾಣಿಸ್ತಿಲ್ರಿ, ಅಂದ್ರೆ ಫೇಕ್ ಇದು ಟ್ರಕ್, ರಿಯಲ್ ಇಲ್ಲ. ಹೌದ್ರಿ ರಿಯಲ್ ಟಾಟಾ ಲೋಗೋ ಇಲ್ಲಿದೆ, ಫೇಕ್ ಟಾಟಾ ಲೋಗೋ ಅದ. ಬಟ್ ಟಾಟಾ ಗ್ಲಾಸ್ ಅದ ಅದಂತೂ ಕರೆ. ಗೈಸ್ ಇದು ಎಷ್ಟು ಹೆದರ್ಪುರಂಗ ಅಂದ್ರೆ ಲೈಕ್ ನನ್ನ ಮೇಲೆ ಬೀಳೋದದ ಅಂತ ಅನ್ಸಿತದ. ಆಕ್ಸಿಡೆಂಟ್ ಆಗಂತ ಕಾಣ್ಲತ್ತದ ಇದು ಎಕ್ದಮ್ ಟಾಟಾ. ಗೈಸ್ ಈಗ ನಾವು ಹಾಲ್ 2 ಕಂಪ್ಲೀಟ್ ಮಾಡೇವಿ. ಹಾಲ್ 2 ದಾಗ ಹೋಂಡಾ 2 ವೀಲರ್ಸ್, ಕಮಿನ್ಸ್, MG ಆಮೇಲೆ ಟಾಟಾದಿತ್ತು. ಸೊ ಈಗ ಹಾಲ್ 3 ಹೋಗೋಣ ನಡ್ರಿ. ಗೈಸ್ ಈಗ ನಾ ಒಂದು ನೀರಿನ ಬಾಟಲ್ ಕುಡಿದೆ, ಬಟ್ ಈಗ ಖಾಲಿ ಆಗ್ಯದ ಅದು. ಸೊ ನಾ ಈಗ ಹಂಗ ಒಗ್ಯಂಗಿಲ್ಲಲ್ಲೇ. ಈಗ ನಾನು ಡಸ್ಟ್ಬಿನ್ ದಾಗ ಒಯ್ತಾನಲ್ಲದ ಸ್ವಚ್ಛ ಭಾರತ್ ಅಂತ ಅಂತೀವಿ, ಎಲ್ಲರೂ ಅಂತಾರ, ಬಟ್ ಯಾರು ಮಾಡಂಗಿಲ್ಲ. ಅಲ್ಲ ಮೋದಿದನ್ನ ಈಗ ಮೋದಿ ಬಂದಿರ್ಬೋದು, ಇದಕ್ಕೆ ಇವತ್ತು ಲಾಸ್ಟ್ ಡೇ ಆಟೋ ಎಕ್ಸ್ಪೋದು. ಸೊ ಇವತ್ತು ನಾ ಅಲ್ಲಿ ಹೋಗಿದ್ದೀನಿ ಸ್ವಚ್ಛ ಭಾರತ್. ಯಾರು ಫಾಲೋ ಮಾಡಂಗಿಲ್ಲ, ಬಟ್ ನಾ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ನಾ ಹೋಗ್ತೀನಿ. ಬಾಯ್ ನೋಡಿ ಹೋಗೋಣ. ಅಮ್ಮ ಈಗ ಹಾಲ್ ನಂಬರ್ 3 ದಾಗ ಬಹಳಷ್ಟು ಕಾರ್ ಕಂಪನೀಸ್ ಇರ್ತಾವೆ. ಎಲ್ಲ ನೋಡ್ಲಿಕ್ಕೆ ಆಗ್ತದೆ. ಚಿಕನ್ ಆಮೇಲೆ ನಂಗೆ ಟಾಯ್ ಸಿಕ್ಕದಲ್ಲ, ಏರೋಪ್ಲೇನ್ ಮಸ್ತದಲ್ಲ. ಹಾ ಅಮ್ಮ ಈಗ ನಮ್ಮ ಮನೆಗೆ ಹೋಗ್ಕೊಳ್ಳೆ ಏರೋಪ್ಲೇನ್ ತೆಗಿತೀನಲ್ಲ, ಮಸ್ತ್ ಹೊಡೆ ಬರ್ತದಲ್ಲ ಆಟಾಡ್ಲಿಕ್ಕೆ. ಅಮ್ಮ ನೋಡು ಅವೆಲ್ಲ ಕಂಪನೀಸ್ ಗೇಟ್ ನಂಬರ್ 3 ದಾಗ ಇರ್ತಾವ. ಹೋಗೋಣ ಗೇಟ್ ನಂಬರ್ 3. ಸೊ ಗೈಸ್ ಈಗ ನೋಡ್ರಿ ಗೇಟ್ ನಂಬರ್ 2 ಆಗ್ಯದ. ಸೊ ಏನು ಗೇಟ್ ನಂಬರ್ 3 ಹೊಂಟಿವಿ. ಗೇಟ್ ನಂಬರ್ 3 ಈಗ. ಸೊ ಅದ್ರಾಗ ಯಾವ ಕಾರ್ಸ್ ಇರ್ತಾವ ನಂಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ಕೊಳ್ಳಿ ನಾ ಹೇಳ್ತೀನಿ ಹಿಂಗ ಯಾವ್ಯಾವ ಇಂಜಿನ್ಸ್ ಇರ್ತಾವ, ಯಾವ್ಯಾವ ಕಾರ್ ಕಂಪನಿ ಇರ್ತಾವ, ಅದ್ರ ಫೀಚರ್ಸ್ ಅಂದ್ರೆ ಫೀಚರ್ಸ್ ಗೊತ್ತಿಲ್ಲ ನಂಗೆ, ಬಟ್ ಯಾವ ಕಾರ್ಸ್ ಡಿಸೈನ್ ಅಲಾಯ್ ವೀಲ್ಸ್ ಎಲ್ಲ ಹೇಳ್ತೀನಿ ನೋಡ್ರಿ. ಸೊ ಗೈಸ್ ಈಗ ಕಿಯಾದ್ರಾಗ ಹೋಗಿ ನೋಡ್ರಿ. ಕಿಯಾ ಸೆಲ್ಟೋಸ್ ಅಂಡ್ ಸೋನೆಟ್ ಹೊಸ ವರ್ಗನ್ ಬಂದಾವ ನೋಡಂತನ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಕಿಯಾ ಸೆಲ್ಟೋಸ್ ಹೊಸ ವರ್ಷ ಬಂದದ. ಇದ್ರ ಕನೆಕ್ಟಿಂಗ್ ಹೆಡ್ ಲ್ಯಾಂಪ್ಸ್ ಅವ.
ಸೆಲ್ಟಾಸ್ ಇದ್ರಾಗೂ ಅದಾಸದರಿ ಅಲ್ಲಿ ಕ್ಯಾಮ್ರಾ ಅದ ಆಮೇಲೆ ಸ್ಮಾರ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಲೀಡರ್ ಬೋರ್ಡ್ ಅದ ಅಲ್ಲೇ ಆಮೇಲೆ ಇಲ್ಲಿ ಬರ್ರಿ ಸೊ ಗೈಸ್ ಇಲ್ಲಿ ಕಿಯಾ ಸೆಲ್ಟೋಸ್ ಅದ ಅಡಾಸ್ ಅದ ಹೊಸ ಕಿಯಾ ಲೋಗೋ ಅದ ಇಲ್ಲಿ ಕ್ಯಾಮ್ರಾ ಅದ ಒಂದು ಅಡಾಸ್ ಸಂಬಂಧ ಸೆಲ್ಟೋಸ್ ಅಂತ ಬರ್ದದ ಆಮೇಲೆ ಹೆಡ್ ಲ್ಯಾಂಪ್ಸ್ ಅವ ಕನೆಕ್ಟಿಂಗ್ ಇಲ್ಲಿ ಇವು ಕಿಯಾ ಕೆಳಗಿಂದ ಹೆಡ್ ಲ್ಯಾಂಪ್ಸ್ ಅವ ಕನೆಕ್ಟಿಂಗ್ ಸೆನ್ಸರ್ಸ್ ಅವ ಆಮೇಲೆ ಟೋ ಮಾಡ್ಲಿಕ್ಕೆ ಅದು ಬಟನ್ ಹಿಡ್ಕಲ್ಲದ ಸೊ ಈಗ ನೆಕ್ಸ್ಟ್ ಇರೋದು ಬೇರೆ ಗಾಡಿ ಆಮೇಲೆ ಇದು ನನ್ನ ಫ್ರೆಂಡಿನ ಕಡೆ ಇದ ಕಾರ್ ಅದ ಕಿಯಾ ಸೆಲ್ಟೋಸ್ ಹೊಸ ವರ್ಷನ್ ಅದ ವೈಟ್ ಕಲರ್ದು ಸೊ ನೆಕ್ಸ್ಟ್ ಕಾರ್ ಕಡೆ ಹೋಗೋಣ ನೋಡ್ರಿ ಸೊ ಗೈಸ್ ಇದ್ರದ್ದು ನೋಡ್ರಿ ಹೆಂಗದ ಅಲಾಯ್ ವೀಲ್ಸ್ ಕಿಯಾ ಸೆಂಟರ್ದಾಗ ಅಂತೂ ಬರ್ದಿಲ್ಲ ಸೈಡಿಗೆ ಅಂತ ಬರ್ತದ ಕಿಯಾ ಐ ಥಿಂಕ್ ಅದು ಎಲೆಕ್ಟ್ರಿಕ್ ಲೋಗೋ ಇದು ನಾರ್ಮಲ್ ಇಲ್ಲದ ಮ್ಯಾನ್ಯುವಲ್ ಇಲ್ಲ ನಾರ್ಮಲ್ ಎಲೆಕ್ಟ್ರಿಕ್ ಲೋಗೋ ಐ ಥಿಂಕ್ ಇಲ್ಲ ಎಲೆಕ್ಟ್ರಿಕ್ ಲೋಗೋ ಇಲ್ಲ ಬಟ್ ಅದು ನಡುದಾಗಿಲ್ಲ ಸೆಂಟರ್ದಾಗಿಲ್ಲ ಸೈಡಿಗೆ ಅದ ಲೆಫ್ಟ್ ರೈಟ್ ಸೈಡ್ ತಾಗ ಕಾರ್ನರ್ದಾಗ ಆಮೇಲೆ ಮುಂದೆ ಹೋಗೋಣ ನೋಡ್ರಿ ಸೊ ಗೈಸ್ ಈಗ ಮುಂದಿಂದ ಹಿಂಗ್ ಕಾಣಿಸ್ತದ ಇದರ ಹೆಸರು ಕಿಯಾ EV9 ಇದ್ರಾಗ ಗೋಡಾಸದ ಮುಂದ್ ಹಿಂದ್ ಸೆನ್ಸರ್ ಅವ ಆಮೇಲೆ ಹೆಡ್ಲೈಟ್ ಮಸ್ತ್ ಅವ ರೀ ಕನೆಕ್ಟಿಂಗ್ ಅವ ಇದ್ರಾಗ ಐ ಥಿಂಕ್ ಎಲ್ಲ ಹಾ ಕನೆಕ್ಟಿಂಗ್ ಅವ ಸೊ ಟೋಯಿಂಗ್ ಬಟನ್ ಅದ ಸೊ ನೆಕ್ಸ್ಟ್ ಹೋಗೋಣ ನೋಡ್ರಿ ಸೊ ಗೈಸ್ ಇದ್ರ ಚಾರ್ಜಿಂಗ್ ನೋಡ್ರಿ ಹೆಂಗದ ಇಲ್ಲಿಂದ ಕೇಬಲ್ ಹೋಗದ ಇದ್ರಾಗ ಬಾಕ್ಸ್ ಮಾಡ್ಯಾರ್ರಿ ಬಟ್ ಇದ್ರಾಗ ಇದ್ರಾಗ ಹಾಕಿದ್ರಾಗ ಬಾಕ್ಸ್ ಮಾಡ್ಯಾರ ಯಾಕಂದ್ರ ಎಲೆಕ್ಟ್ರಿಕ್ ಕಿಯಾ ಸ್ಮಾರ್ಟ್ ಹೋಮ್ ಪವರ್ಡ್ ಬೈ EV9 ಆಮೇಲೆ ಇದ್ರದ್ದು ರೀ ಅದು ವಿಡಿಯೋ ಸೊ ಹಿಂದಿಂದ ನೋಡ್ರಿ ಹೆಂಗದ ಎಕ್ಸಾಕ್ಟ್ ಇದ್ರಂಗದ ಅದು ಕಿಯಾದು ಕಾರ್ನಿವಲ್ ನಂಗ GT ಲೈನ್ ಆಮೇಲೆ ಇದು ಎಲೆಕ್ಟ್ರಿಕ್ EV ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ 9 ಅಲ್ಲಿ ಹಿಂದೆ ಕ್ಯಾಮ್ರಾ ಕಾಣ್ತಿರ್ಬೇಕ್ರಿ ಅಲ್ಲಿ ಅದು ರಿವರ್ಸ್ ಕ್ಯಾಮ್ರಾ ಸೊ ಇದು ಕನೆಕ್ಟಿಂಗ್ ಹೆಡ್ ಲ್ಯಾಂಪ್ ಇಲ್ಲ ಬಟ್ ಬೇರೆ ತರ ಲೈಟ್ ಅವ ಇದ್ರಾಗ ಅಂದ್ರೆ ಹಿಂಗ್ ಹೋಗ್ತದ ಮತ್ತೆ ಹಿಂಗ್ ಹೋಗ್ತದ ಎರಡು ಸೈಡ್ ಹಂಗ ಅವ ಆಮೇಲೆ ಇದ್ರಾಗ ಸನ್ ರೂಫ್ ಅದ ಇರ್ಬೋದು ಗೈಸ್ ನೋಡ್ರಿ ಎಂತ ಚಂದ ಡಿಸ್ಪ್ಲೇ ಮಾಡ್ಯಾರ ಅದು ಇವೆಲ್ಲ ಕಾಣಿತಾವಲ್ರ ರಿಕಾರ್ಡಿಂಗ್ ಮಾಡಿಲ್ಲ ಇವ್ನ ರಿಯಲ್ ದಾಗ ಯಾರನ್ನ ಮಾಡಿಸಿ ಏನ್ ಮಾಡಿಲ್ಲ AI ಜನರೇಟೆಡ್ ಇವು ಎಂತ ಚಂದ ಮಾಡ್ಯಾರ ಅಂದ್ರ ಮಂದಿ ಅಪೀಲಿಂಗ್ ಅನ್ಸ್ತಾವ ತಗೊಂಡ್ಬಿಡ್ತಾರ ಗಾಡಿನ ಅಂತ ಚಂದ 1 2 3 4 5 ನೋಡ್ರಿ ಇದು ಎಲ್ಲ ರಿಯಲ್ ಇಲ್ಲ AI ಜನರೇಟೆಡ್ ಸೊ ನೆಕ್ಸ್ಟ್ ಕಾರ್ ಹೋಗೋಣ ನೋಡ್ರಿ ಇದು ಸೋನೆಟ್ ಬಗ್ಗದ ಮೈ ಕಿಯಾ ಗೆಟ್ ಅವೇ ಗೈಸ್ ಇದು ಕಿಯಾ ಸೋನೆಟ್ ನೋಡ್ರಿ ನಂದಿದಿಲ್ಲ ಹೊಸ ವರ್ಷನ್ ಅಂತ ಅದೇ ಇದು ಕಿಯಾ ಸೋನೆಟ್ ಇದರದ್ದು ಇದು ಅದ ಸ್ಕ್ರೀನ್ ಬೇಕಾದ್ರೆ ಬುಕ್ ಮಾಡ್ಕೋಬಹುದು ಎಲ್ಲ 360 ವ್ಯೂ ತೋರಿಸ್ತದ ಈಗ ಇಂಟೀರಿಯರ್ ಅಂತೂ ತೋರಿಸಿ ಬರಲ್ಲ ಎಲ್ಲ ಸೀಲ್ಡ್ ಅದ ಎಲ್ಲಾದ್ರಾಗೂ ಅಡಾಸ್ ಅಂತೂ ಜರೂರಿ ಅದನ್ನ ಅದ ಸೊ ಈಗ ನೆಕ್ಸ್ಟ್ ಕಾರ್ ಹೋಗೋಣ ನೋಡ್ರಿ ತಿರುಗ್ಲಿತ್ತದ ಇಲ್ಲಿ ಕಿಯಾ ಕ್ಯಾರೆನ್ಸ್ ಅದ ರೀ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಸಿಕ್ತ್ರಿ ಆಮೇಲೆ ಇಲ್ಲಿ ಕಿಯಾ ಲೋಗೋ ಅದ ಇಂಟೀರಿಯರ್ ಹಳೆದಂಗ್ ಕಿಯಾ ಸೋನೆಟ್ ಇತ್ತು ಹಂಗ ಅದ ಹಿಂಗದ್ರಿ ಈಗ ಇದ್ರಾಗ ಹಳೆದಂಗ್ ಕಿಯಾ ಸೋನೆಟ್ ಲೋಗೋ ಇದು ಇಂಟೀರಿಯರ್ ಇತ್ತ ಹಂಗ ಅದ ಬಟ್ ಇಲ್ಲೇ ಆಮೇಲೆ ಇಲ್ಲೇ ಏನೋ ಸ್ವಲ್ಪ ಚೇಂಜ್ ಆಗದ ಅದ್ ನಂಗೆ ಹಳೇದ್ ನೆನಪಿಲ್ಲ ಬಟ್ ಹೊಸ ಹಳೇದ್ ನಂಗ ಅದ ಡಿಸೈನ್ ಅದೆಲ್ಲ ಬೋಸಿನ್ ಸ್ಪೀಕರ್ ಅವ 4 ಸೈಡು ಆಮೇಲೆ ಏರ್ ಬ್ಯಾಗ್ಸ್ ಅವ ಇಲ್ಲೊಂದು ಏರ್ ಬ್ಯಾಗ್ ಹಿಂದೆ ಏರ್ ಬ್ಯಾಗ್ ಇಲ್ಲಿ ಇರ್ತಿರ್ಬೇಕು ಇಲ್ಲೇ ಅಲ್ಲೇ ಸೊ ಸನ್ ರೂಫ್ ಅದ ಈಗ ಇದು SOS ಅದ ಕಿಯಾ ಕನೆಕ್ಟ್ ಅದ 2 ಬಟನ್ ಅದ ಸೊ ಹೊರಗೆ ಬರ್ತೇನ್ರಿ ಸೊ ಗೈಸ್ ಹಿಂದೆ ಹೋಗೋಣ ನೋಡ್ರಿ ಸೊ ಗೈಸ್ ಸಿ ಟೈಪ್ ಚಾರ್ಜರ್ ಅದ ಸಿ ಟೈಪ್ ಇಲ್ಲ ಎರಡು ಆಮೇಲೆ ಇದು ಅವ
ಮೋಸ್ಟ್ ಇಂಪಾರ್ಟೆಂಟ್ ಗುರ್ಗಾಂವ್ ಸಂಬಂಧ ಪೊಲ್ಯೂಷನ್ ಇದ್ದಾಗ ಸ್ಮಾರ್ಟ್ ಪ್ಯೂರ್ ಏನ್ ಹಚ್ಬೇಕು ಹೊಲಸು ತಗೋತದ ಇದು ಇಲ್ಲಿ ಸೈಡ್ ಇದು ಹವಾ ಬಿಡೋದು ಅದ್ರಲ್ಲಿ ಇದು ಬಿಡ್ತದ ಫ್ರೆಶ್ ಏರ್ ಆಮೇಲೆ ನೋಡ್ರಿ ಸಣ್ಣದಲ್ಲಿ ತಂದ್ರ ಹಾಕೋದು ಅದು ಹಿಂಗ್ ಬರ್ತದ ಆಮೇಲೆ ಇದು ಹ್ಯೂಜ್ ನೋಡ್ರಿ ಇದು ಹೆಂಗದ ದೊಡ್ಡದದ ಇಲ್ಲಿ ಜಾಗ ಸೆಂಟರ್ ಅದ ಇಲ್ಲಿದ ಬಾಕ್ಸ್ ಗೈಸ್ ನೋಡ್ರಿ ಇಲ್ಲಿ ಬೂಟ್ ಸ್ಪೇಸ್ ದಾಗ ಸಪರೇಟ್ ಸ್ಪೀಕರ್ ಆಮೇಲೆ ಡೋರ್ ಬಂದ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ನೋಡ್ರಿ ಕನೆಕ್ಟಿಂಗ್ ಹೆಡ್ಲಾಂಪ್ಸ್ ಅವ ಇಲ್ಲಿಂದ ಯಾವಾಗ ಗಾಡಿ ಆನ್ ಆಗ್ತದ ಅವಾಗ ಇದೆಲ್ಲ ಬರ್ತಾವ ಇದು ಸೋನೆಟ್ GT ಲೈನ್ ಸೊ ಗೈಸ್ ಇದು ಕಿಯಾ ಸೈರೋಸ್ ಆಮೇಲೆ ಇದು 7 DCT ಇರೋದ್ರ 7 ಗೇರ್ ಅದ ಕನೆಕ್ಟಿಂಗ್ ಹೆಡ್ಲಾಂಪ್ಸ್ ಇಲ್ಲ ಬಟ್ ಇದು ಕಿಯಾ ಕನೆಕ್ಟ್ 2.0 ಅದ್ರಾಗ ನೈಸ್ ತಿರುಗಿದಾವ ನೋಡ್ರಿ ಅಂದಿದ್ದಿಲ್ಲ ಡೋರ್ ಓಪನ್ ಆಗ್ಯಾವ ಅಂದ್ರ ಓಪನ್ ಇಟ್ಟಾರ ಸ್ವಲ್ಪ ಇದು ಕಿಯಾ ಸೈರೋಸ್ ಆಮೇಲೆ ತಿರುಗ್ಲಿತಾವ ಸೊ ಇಂಟೀರಿಯರ್ ನೈಸ್ ಅದ ಗೈಸ್ ಎರಡು ಬೇರೆ ಬೇರೆ ಕಲರ್ ಇದು ಬ್ಲಾಕ್ ವಿತ್ ಮೆಟಾಲಿಕ್ ನಾನ್ ಮೆಟಾಲಿಕ್ ಬಟ್ ಇರೋವು एकदम ಗ್ಲಾಸಿ ಅವ ನೈಸ್ ನೈಸ್ ಅದ ಕಿಯಾ ಕಾರ್ನಿವಲ್ ಲಿಮೋಸಿನ್ ಇದು ಹೈ ಲಿಮೋಸಿನ್ ಇದು ಅದ್ರದ್ದ ಲಿಮೋಸಿನ್ ಬಟ್ ಇದು ನಾಟ್ ಹೈ ಲಿಮೋಸಿನ್ ಇದು ಕಾರ್ನಿವಲ್ ಲಿಮೋಸಿನ್ ಬೇರೆ ಸೊ ಇದ್ರ ಬೇರೆ ಕಲರ್ ಅದ ಸೇಮ್ ಟೈರ್ಸ್ ಆಮೇಲೆ 7 ಸೀಟರ್ ಇದು ಹಳೇದು ಇದು ಹಳೆ ವರ್ಷನ್ ಐ ಥಿಂಕ್ ಡೋರ್ ಹಿಂಗ್ ತೆಗಿತದ ಸೊ ಇದು ಟೈರ್ಸ್ ಬಹಳ ಚಂದ ಅವ ದೊಡ್ಡ ಅವ ಗೋಲ್ಡ್ ಅದ ಮುಂದಿಂದ ಕನೆಕ್ಟಿಂಗ್ ಹೆಡ್ಲಾಂಪ್ಸ್ ಸೊ ಡೋರ್ ತೆಗೆದ್ರೆ ಹಿಂಗದ ಸೊ ಇದು ಹಿಂಗದ ಪೆಟ್ರೋಲ್ ಹಿಂಗ ಹೊಡ್ತದ ಎರಡನೇ ಹಿಂಗ ಇರ್ತದ ಇದು ಚಟ್ಟಿರ್ತದ ಹಿಂದಿಂದ ಸೆಲ್ಟೋಸ್ ನಮದ ಆಮೇಲೆ ವೈಪರ್ಸ್ ಅವ ಕಿಯಾ ಇಲ್ಲ ಕ್ಯಾಮ್ರಾಸ್ ಅವ ಕನೆಕ್ಟಿಂಗ್ ಹೆಡ್ಲ ಸ್ಟಾಪ್ ಸ್ಟಾರ್ಟ್ ಸೊ ಇದು ಕಿಯಾ ಸೋನೆಟ್ X ಲೈನ್ GT ಲೈನ್ X ಲೈನ್ ಗ್ಲಾಸಿ ಅದ ಮ್ಯಾಟ್ ಫಿನಿಶ್ ಟೈರ್ಸ್ ದಾಗ ನಾರ್ಮಲ್ ಹೆಂಗ ಕಿಯಾ ಲೋಗೋ ಇರ್ತದ ಹಂಗಾದ ಸೊ ಇದು ಇಂಡಿಕೇಟರ್ಸ್ ಅವ ಆಂಟಿ ಕ್ಯಾನ್ ಯು ಎಕ್ಸ್ಪ್ಲೇನ್ ದ ಫೀಚರ್ಸ್ No, auntie. ಕ್ಯಾನ್ ಯು ಎಕ್ಸ್ಪ್ಲೇನ್ ದ ಫೀಚರ್ಸ್ He'll be telling you what. can you explain the features So this is petrol top variant and this car Kia Sonet X9 which is particular about only matte edition, matte graphite color, so it comes only in matte edition matte version only in this color, matte graphite color. With all jack and TV from inside. You want to see inside? yeah ಸೊ ಗೈಸ್ ಇದ್ರಾಗ ಇದು ರೇಡಿಯೋ ಅದ ಅಂದ್ರೆ ರೇಡಿಯೋ ಬರ್ತದ ಇದ್ರಾಗ ನ್ಯಾವಿಗೇಷನ್ ಅದ ಮ್ಯಾಪ್ ಅದ ಅದ್ರ ಮ್ಯಾಪ್ ಇನ್ ಬಿಲ್ಡ್ ಬರ್ತದ ಇದ್ರಾಗ ಕಿಯಾದ ಲೈಟ್ಸ್ ಟೆಂಪರೇಚರ್ ಆಫ್ ಆನ್ ಮಾಡ್ಲಿಕ್ಕೆ ಡ್ರೈವ್ ಮೋಡ್ ಅದ ಟ್ರಾಕ್ಷನ್ ಮೋಡ್ ಇಲ್ಲಿ ಬರ್ತದ ಮುಂದಿನ ಕ್ಯಾಮೆರಾ ಇರ್ತದ ಆಗ್ ಬರ್ತದ ಇದ್ರಾಗ ಅಡಾಸದಿನೋ ಇಲ್ಲೋ ಇಲ್ಲ ಗೊತ್ತಿಲ್ಲ ಸನ್ರೂಫ್ ಬರ್ತದ ಪ್ಯಾನ್ರಾಮಿಕ್ ತರಂಗಿಲ್ಲ ಇದು ಹಿಂಗ್ ಹ್ಯಾಂಡಲ್ಸ್ ಅವ ಬೂಟ್ ಸ್ಪೇಸ್ ಅದ ದೊಡ್ಡ ಬೂಟ್ ಸ್ಪೇಸ್ ಅದ ಅಂದ್ರೆ ಇಟ್ಟದ ಸೊ ಸಿ ಟೈಪ್ ಚಾರ್ಜರ್ ಆಮೇಲೆ ಇಲ್ಲಿ ಇದು ಅದ ಒಂದು ಕೇಬಲ್ ಹಾಕ್ಲಿಕ್ಕೆ ಬಂದ್ ಮಾಡಬೇಕು ಸೊ ನೆಕ್ಸ್ಟ್ ತಗೊಂಡ್ So guys, ಇದು Clarence X9 GT ಲೈನ್ X9 ಇಂಟೀರಿಯರ್ ನೋಡೋಣ ನೋಡ್ರಿ ಹೇಗಿದೆ ಇಂಟೀರಿಯರ್ So guys ಇದು ಹಿಂಗದ ಏರ್ ದಾಗ ಇದು ಬರ್ತದ ಸೀಟ್ ದಾಗ ಏರ್ ಬರ್ತದ ಸ್ಕ್ರೀನ್ ಅದ ಇಲ್ಲ
ಆಮೇಲೆ ಗೈಸ್ ಇನ್ನೊಂದು ಹೇಳ ನಿಂಗ ಇದು ಇದ್ರ ಇದರಿಂದ ಹವಾ ಬರ್ತದ ವುಡ್ ಪೀಸ್ ಅದ ದುಡ್ಡಿದು ಇದ್ರದ್ದು ಓನರ್ ಫ್ಯಾಮಿಲಿಯಲ್ಲೂ ಸೊ ವೈರ್ಲೆಸ್ ಚಾರ್ಜಿಂಗ್ ಬರ್ತದ ಆಮೇಲೆ ಸ್ಕ್ರೀನಿಂಗ್ ಅದ ಆಮೇಲೆ ಇದೀಂಗ್ ಅದ ಗೈಸ್ ಇದು ಇದರ ಟ್ಯೂನಿಂಗ್ ಬರ್ತದ ಸೆಟ್ ಆಗಲಿಕ್ಕೆ ಇದರ ಪುಷ್ ಗಿಯರ್ ಶಿಫ್ಟ್ ಅದ ಇದು ನಂಗೆ ಗೊತ್ತಿಲ್ಲ ಗಿಯರ್ ಮುಂದೆ ಗಾಡಿ ಮುಂದೆ ಹೋಗೋದು ಹವಾ ಜಾಸ್ತಿ ಕಮ್ಮಿ ಮಾಡೋಕೆ ಟೆಂಪರೇಚರ್ ಸೊ ಹಿಂದೆ ಕೊಂಡ್ರಿ ಹಿಂದೆ ಇದು ಕಿಯಾ ಕಾರ್ನಿವಲ್ ಲಿಮೋಸಿನ್ ಇದೆ ಕ್ಯಾಮೆರಾ ನೋಡ್ರಿ ಗೈಸ್ ಇಂಟೀರಿಯರ್ ನೋಡ್ರಿ ನಾನೇನೋ ಮಷಿನ್ ಇದು 7 ಸೀಟರ್ ಅಲ್ಲಿ ಹೋಗೋಣ ನೋಡ್ರಿ ಸೊ ಗೈಸ್ ಇದು 7 ಸೀಟರ್ ಬಟ್ ಮ್ಯಾಲಿಂದ ಸೀಟ್ ಬೆಲ್ಟ್ ಬರ್ತದ ಆಮೇಲೆ ಮ್ಯಾಲಿಂದ ಡಿಕ್ಕಿ ಬಂದು ಮಾಡ್ಬೋದು ಹ್ಯಾಂಡಲ್ ಕೊಟ್ಟ ಗೈಸ್ ಕಿಯಾನ್ ಮರ್ಚೆಂಡೈಸ್ ಐಟಮ್ಸ್ ನೋಡ್ರಿ ಲ್ಯಾಪ್ಟಾಪ್ ಲೈಟ್ ಎಲೆಕ್ಟ್ರಿಕ್ ಹೈಡ್ರಾಲಿಕ್ ಜಾಕ್ ಕೇಸ್ ಸ್ಮಾರ್ಟ್ ಕಿಚನ್ ರೀ ಇದು ಬರ್ತಾವ ಕಿಚನ್ ಕೇಸ್ ಮ್ಯಾಟ್ ಈ ಕೇಸ್ ಮ್ಯಾಟ್ ಲೆದರ್ ಕಾರ್ಡ್ ಹೋದ್ರು